ಬಹುಶಃ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಕೊಟ್ಟಿರ್ತಕ್ಕಂಥ ಬೆಂಬಲದ ಪ್ರತೀಕವಾಗಿ ಅವರು ಪ್ರತಿಭಟನೆ ಮಾಡಿ ಅವ್ರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಒಂದ್ಸಲ ಖಂಡಿಸ್ತೇವೆ. ಆ ನಂತರ ದಿವಸಗಳಲ್ಲಿ ಇವತ್ತು ಬಹುಶಃ ವಿದ್ಯಾರ್ಥಿಗಳ ಸಮೂಹ ಎದ್ದು ನಿಂತು ಪ್ರತಿಭಟನೆ ಮಾಡಿದಾಗ ದೇಶದಲ್ಲಿ ಇದೊಂದು ರೀತಿಯ ಅದಕ್ಕೆ ಪ್ರತಿಕ್ರಿಯೆಗಳು ಬಂತು. ಯಾವ ರೀತಿಯಲ್ಲಿ ಪೊಲೀಸರು ನಡವಳಿಕೆ ಮಾಡಿದ್ದಾರೆ, ಸರ್ಕಾರ ಅಂತೇಳಿ ಗೃಹ ಇಲಾಖೆ ಅಮಿತ್ ಶಾ ಅವರ ನಿರ್ದೇಶನ ಪ್ರಕಾರ ಈ ಗೃಹ ಇಲಾಖೆ ಯಾವ ರೀತಿಯಲ್ಲಿ ಅವರ ಮೇಲೆ ಒಂದು ವಿದ್ಯಾರ್ಥಿಗಳು ಅಂತ ನೋಡದೆ ಬಹುಶಃ ಈ ದೇಶದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಆಗದೇ ಇರ್ತಕ್ಕಂಥ ಒಂದು ಮಕ್ಕಳ ಮೇಲಿನ ಲಾತಿ ಪ್ರಹಾರ ಮಾಡಿರ್ತಕ್ಕಂಥದ್ದು, ಬಹುಶಃ ಅವರಿಗೆ ತೊಂದರೆ ಮಾಡಿರ್ತಕ್ಕಂಥ ಸಣ್ಣ ಪ್ರಾಯದ ಹುಡುಗರನ್ನು ಜೈಲಲ್ಲಿ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಏನು ನಡೆಯಿತು, ಅದನ್ನ ವಿರೋಧಿಸಿದಂತಹ ಪ್ರಮುಖ ವ್ಯಕ್ತಿಗಳ ಪೈಕಿ ರಾಹುಲ್ ಗಾಂಧಿ ಅವರು ಪ್ರಮುಖರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಒಂದು ರಾಹುಲ್ ಗಾಂಧಿ ಅವರ ಏನು ಅದಕ್ಕೆ ಸಹಕಾರ ಮಾಡಿದರೆ ಅದನ್ನೇ ತಪ್ಪು ಅಂತ ಬಿಂಬಿಸಿ ಬಹುಶಃ ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರಗಳನ್ನು ಮಾಡತಕ್ಕಂಥ ಪ್ರಯತ್ನ ಮಾಡುವುದರ ಮೂಲಕ ಇವತ್ತು ದೇಶದ ಈ ಒಂದು ವಿದ್ಯಾರ್ಥಿಗಳನ್ನ ಮತ್ತು ಮುಖಂಡರನ್ನು ದೇಶದ್ರೋಹಿಗಳು ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಕೂಡ ನಡೆಯಿತು. ನಮಗೆ ಬಹಳ ಖೇದ ಆಗ್ತದೆ, ಯಾರು ಮೋದಿ ಸರ್ಕಾರನ ವಿರೋಧಿಸ್ತಾರೆ, ಯಾರು ಸರ್ಕಾರ ತಪ್ಪುಗಳನ್ನು ಹೇಳ್ತಾರೆ, ಅದನ್ನ ಬಾಯಿ ಮುಚ್ಚಿಸ್ತಕ್ಕಂಥ ದೇಶದ್ರೋಹಿಗಳು, ಗದ್ದಾರಿಗಳು. ದೇಶದ ನಾವು ಯಾವ್ದನ್ನ ಮತೀಯ ಆಂಗ್ಲಲ್ಲಿ ಅದನ್ನ ಸೇರಿಸ್ಕೊಂಡು ಮಾತಾಡ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಬೇರೆ ಇದು ವಿದೇಶ ಕೈವಾಡ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಹುಶಃ ಇವರ ಕಾಲದಲ್ಲಿ ಆಗಿರ್ತಕ್ಕಂಥ ಏನು ಸಂಘ ಪರಿವಾರದ ಚಿತಾವಣೆಯ ಮೇಲೆ ಡೆಲ್ಲಿಯಲ್ಲಿ ಅಣ್ಣಾ ಹಜಾರೆ ಏನು ಸ್ಟ್ರೈಕ್ ಮಾಡಿರ್ತಕ್ಕಂಥ ಇದಕ್ಕೆ ಯಾರ ರೀತಿಯಲ್ಲಿ ಇವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳುವುದು ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಸಂದರ್ಭದಲ್ಲಿ ಬಹುಶಃ ಈ ದೇಶದಲ್ಲಿ ಮಕ್ಕಳ ಏನು ನೀಟ್ ಪರೀಕ್ಷೆ ಸೋರಿಕೆಯನ್ನು ಬೆಂಬಲಿಸಿ ಏನು ರಾಹುಲ್ ಗಾಂಧಿಯರ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡ್ತಕ್ಕಂಥ ಪ್ರಯತ್ನ ಇವತ್ತು ಸುಳ್ಳುಗಳನ್ನೇ ಹೇಳ್ತಾ ರಾಹುಲ್ ಗಾಂಧಿ ಅವರು ಪ್ರಾರಂಭದಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ರಾಹುಲ್ ಮೇಲೆ ಸುಳ್ಳುಗಳನ್ನು. ಅದಕ್ಕಾಗಿ ಒಬ್ಬರೊಂದು ಮಾತನ್ನ ಹೇಳಿರ್ತಕ್ಕಂಥ ನಾನು ಮಾಡಿದ್ದೇನೆ, ರೂಮ್ ಎನಿಮೀಸ್ ಅಂತ ದೇಶದ್ರೋಹಿಗಳು ಅಂತ. ಇದು ಹಿರಿಯರು ಹೇಳಿರ್ತಕ್ಕಂಥ ಮಾತು. ಸುಳ್ಳು ಸುದ್ದಿ ಹರಡಿಸುವವರು ದೇಶದ್ರೋಹಿಗಳು. ಯಾರು ದೇಶದ್ರೋಹಿಗಳು ಅಂತ ಹೇಳಿದ್ರೆ ಇವರು ದೇಶದ್ರೋಹಿಗಳು. ಯಾರು ನೀಟ್ ಪರೀಕ್ಷೆಯನ್ನ ವಿರೋಧಿಸಿ ಯಾರು ಬೆಂಬಲ ಮಾಡಿಲ್ಲ ಅವರು ದೇಶದ್ರೋಹಿಗಳನ್ನ ನಾವು ಹೇಳಬೇಕಾಗಿದೆ. ಅದು ಯಾರೇ ಇರ್ಬೋದು. ಬಹುಶಃ ಮಕ್ಕಳ ನೀಟ್ ಪರೀಕ್ಷೆ ಆತ್ಮಹತ್ಯೆ 29 ಮಕ್ಕಳು ಆತ್ಮಹತ್ಯೆ ಮಾಡಿದರೆ ಯಾರು ಟೀಕೆ ಮಾಡಿಲ್ಲ, ಪತ್ರಿಕೆ ಆದಿಯಾಗಿ ಯಾರು ಟೀಕೆ ಮಾಡುವುದಿಲ್ಲ, ಅವರು ದೇಶದ್ರೋಹ. ಯಾರು ತಪ್ಪು ಅಂತ ಹೇಳುದಿಲ್ಲ ಅವರು ದೇಶದ್ರೋಹಿಗಳು. ಇದನ್ನ ಪ್ರತಿಭಟನೆ ಯಾರು ಸಮರ್ಥನೆ ಮಾಡುದಿಲ್ಲ ಅವರು ದೇಶದ್ರೋಹಿಗಳು. ನನ್ನ ಅಭಿಮತ, ನಾನು ಅದನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಒಂದು ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಮುಂದುವರೆದಾಗ ಅವರ ಮೇಲೆ ಏನು ಕೆಟ್ಟ ಅಭಿಪ್ರಾಯ ಮೂಡಿಸ್ತಕ್ಕಂಥದ್ದು, ಪುರಾವೆ ಆಧಾರ ರಹಿತವಾದಂತ ಆರೋಪ ಮಾಡಿ ರಾಹುಲ್ ಗಾಂಧಿ ಅವರನ್ನ ಒಂದು ಬಿಂಬಿಸ್ತಕ್ಕಂಥ, ಮೊದಲು ಕೂಡ ಬಹಳ ವರ್ಷ ಬಿಂಬಿಸ್ತಾ ಇದ್ದಾರೆ. ಬಹುಶಃ ಒಬ್ಬ ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ನನಗೆ ಒಂದು ಮಾತನ್ನ, ಅವರ ಶಿಕ್ಷಣ ಮಟ್ಟ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅದು ಮಾತ್ರವಲ್ಲ, ಅವರು ಒಂದು ಬ್ಲ್ಯಾಕ್ ಬೆಲ್ಟ್ ಒಂದು ಕರಾಟೆ ಪಟುವಾಗಿದ್ದುಕೊಂಡು, ಬಹುಶಃ ನಾನು ಅವರ ಇದನ್ನು ನೋಡ್ತಾ ಇದ್ದೆ, ಅವರು ಸಮುದ್ರಕ್ಕೆ ಆಡ್ತಾರೆ. ಇವರು ಸಮುದ್ರಕ್ಕೆ ಆಡಿದರೆ ಇವರ ಹೆಣ ಬರ್ತದೆ. ನಮ್ಮ ಯಾರು ಯಶ್ಪಾಲ್ ಸಮುದ್ರಕ್ಕೆ, ಅವನು ಮೀನುಗಾರರ ಸಮಾಜಕ್ಕೆ ಸೇರು ದುರ್ಬಲ ವರ್ಗದ ಒಬ್ಬ ವ್ಯಕ್ತಿಯಾಗಿ ನಾನು ಅವರ ಸಮಾಜ ಬಹುಶಃ ಈ ಸಾಮಾಜಿಕ ವಂಚಿತರಾದ ಒಂದು ವರ್ಗದವರು. ಬಹುಶಃ ನಾನು ಮೊನ್ನೆ ಹೇಳಿದೆ, ಬಹುಶಃ ಇವರು ಸಮುದ್ರಕ್ಕೆ ಆಡಿದ್ರೆ ಇವರ ಹೆಣ ಬರ್ತದೆ ಹೊರತು ಬೇರೆ ಯಾವುದು ಬರುವುದಿಲ್ಲ ಅನ್ನೋದನ್ನು ನಾನು ಖಂಡಿತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ.